ಏನೋ ಗುದ್ದಾಡಿದ್ರು, ಪ್ರತ್ಯೇಕನೂ ಆಗಿಲ್ಲ, ಉದ್ಧಾರನೂ ಆಗಿಲ್ಲ. ಈಗ ಅವರು ಉದ್ಧಾರ ಮಾಡೋ ಮಟ್ಟ ನಾವು ಬಿಡೋಂಗಿಲ್ಲ ಅನ್ನುವಂಥ ಒಂದು ದೊಡ್ಡ ಸರ್ಕಾರಗಳಿಗೆ ಹೊಡೆದು ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭೀಮ್. ನನ್ನ ಆತ್ಮೀಯ ಮಿತ್ರ ಹೋರಾಟಗಾರ, ಪ್ರಶ್ನೆ ಇಲ್ಲ, ನಮ್ಮ ಶಡ್ ಹೊಡೆಯುವ. ನಾನು ಈ ಭಾಳ ಮಾತಾಡೋದಿಲ್ಲ. ಸಮಗ್ರ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಎಲ್ಲ ಜಿಲ್ಲೆಗಳಲ್ಲಿಯೂ ಸಹ ಇಂತಿಂಥ ವ್ಯಕ್ತಿ ಶಕ್ತಿಗಳನ್ನು ಕ್ರೋಢೀಕರಿಸಿ ಆಯಾ ಜಿಲ್ಲೆಯ ನ್ಯಾಯಯುತವಾದ ಬೇಡಿಕೆಗೆ ಒಗ್ಗಟ್ಟಿನಿಂದ ಸಮಗ್ರ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಹೋರಾಟಗಳನ್ನು ಮಾಡ್ತೇವೆ. ಮೊನ್ನೆ ದಾಂಡೇಲಿಗೆ ಡ್ರಾಫ್ಟ್ ಎಲ್ಲ ಮಾಡಿ ದಾಂಡೇಲಿಗೆಲ್ಲ ಇವರು ಫೋನ್ ಮಾಡಿದ್ರು ನಂಗೆ, ಬಿಡಿಯಲ್ಲ ಬಿಟ್ರೆ ಕುಮಾರಸ್ವಾಮಿ ಬರೋಕ್ಕಿರ್ತಾರೆ. ಯಾರು ಇವರು ವಿ ಸೋಮಣ್ಣ ಬರ್ತಾರ ಅಂದ್ರು, ವಿ ಸೋಮಣ್ಣ ಬರ್ತಾರ ಅಂದರು. ಆಯ್ತಪ್ಪ ಬರ್ತಾರೆ ಹೇಳಿ ಅಂದೆ. ಹೇಳ್ತೀನಿ, ಒಬ್ಬ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಇಲ್ಲಿ ಇದ್ದಂಥವರ ಶಕ್ತಿ ಏನೈತಿ ಅದನ್ನು ಪರಿಪೂರ್ಣವಾಗಿ ಉಪಯೋಗ ಮಾಡೋದಿಲ್ಲ. ನಾವಿಲ್ಲಿ ಹಿಂದೆ ಬಂದ್ರೆ ಮುಂದೆ ಹೋದ್ರೆ ಅವ ಹಾಕೊಂತ ಇವ ಹಾಕೊಂತ ಎಲ್ಲೇ ಕುಂತ್ರೆ ಏನು, ಹೋರಾಟಗಾರ ಏನು ನಿಂತರು ಏನು, ಎಲ್ಲ ಮಕ್ಕಂಡ್ರೆ ಏನು. ಅದಕ್ಕೆ ಒಂದೇ ಎಕ್ಸಾಂಪಲ್ ಹೇಳ್ತೀನಿ. ಇವ್ರು ಫೋನ್ ಮಾಡಿದ್ರು, ಬರಬೇಕಂದ್ರು, ಅವ್ರನ್ನೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟರು. ಇಮ್ಮಿಡಿಯೇಟ್ಲಿ ಕನ್ನಡ ಇಂಗ್ಲೀಷ್ ಎಲ್ಲ ಟ್ರಾನ್ಸ್ಲೇಟ್ ಮಾಡಿ ಎಲ್ಲ ಮಾಡಿ ವೇದಿಕೆ ಫುಲ್ ಇತ್ತು. ಮಿನಿಸ್ಟ್ರು ಬರ್ತಾರ ಅಂದ್ರೆ ಗೊತ್ತಾಯ್ತು, ಎಷ್ಟು ಒಂದು 10,000 ಮಂದಿ ಇತ್ತು. 10,000 ಮಂದಿ ಇದ್ದಾಗ ನಾವು ಲೇಟಾಗಿ ಹೋಗ್ಬಿಟ್ವಿ. ಗಾಡಿ ಇದು ಮತ್ತೆ ಫೋನ್ ಮಾಡಿದ್ಮೇಲೆ ಗಾಡಿ ಹುಡುಕೋದು ಮಾಡಿ ಲೇಟ್. ಆಮೇಲೆ ಅಲ್ಲಿ ಪೊಲೀಸರು ನೋಡಿ, ಅವರ PS ಅಲ್ಲಿ ಹೊರಗೆ ನಿಂತಿರ್ತಾರೆ ನೋಡಿ, ಬಿಡಿ ಬಿಟ್ಟು ಬಂದರೆ ಎದ್ಕೊಳ್ಳಿ ಎಲ್ಲರೂ. ಇವನು ನಾನು ಕಳಿಸೋದು ಇದ್ರಿಗೆ ಚೇರ್ ಅವರು ಸ್ಟೇಜ್ ಮೇಲೆ ಮಾತನಾಡಕತ್ತಿದ್ರು. ಬಂದಪ್ಪ ಹಿರೇಮಠ ಮಾತು ಏನೇನು ತಂದ್ರಪ್ಪ ಅಂದರು. ಏನು ತಂದಿಲ್ಲ, ನಿಮ್ಮ ಮಾತಾದ್ಮೇಲೆ ನಾ ಮಾತಾಡ್ತೇನೆ. ಅರ್ಧ ತಾಸು ಮಾತಾಡಿದ್ರೆ 20 ಸಲ ಹೆಸರು ತಗೊಂಡ್ರು. ಹೋರಾಟದಿಂದ ಹಂಗಾಕವು, ಬಿಡಿ ಹಿರೇಮಠ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು. ಅಷ್ಟಾದ್ಮೇಲೆ ನಮ್ಮನ್ನು ಕರೆಸಿ ರೇಡಿಯೋ ಉದ್ಘಾಟನೆ ಮಾಡಿ ನಮ್ಮನ್ನು ಕರೆಸಿ ಮಾತಾಡಿ ಸ್ಟೇಜ್ ಮ್ಯಾಗೂ ಆಯ್ತು ಮಾತಾಡಿ. ಇಲ್ಲ ಅದಕ್ಕೇನೋ ಒಂದು ಪರಿಹಾರ ಹುಡ್ಕೊಂಡು ಅಂದರು. ಅದು ಹುಡ್ಕೊಂಡು ಅಂತ ಹೇಳಿ ಮಾತು ಕೊಟ್ಟರು. ಆ ಮಾತನ್ನು ನೆನೆಸ್ತಾನೆ. ಈಗ ಅಷ್ಟೇ ಅಲ್ಲ, ಧಾರವಾಡ ಟು ಬೆಳಗಾಂ ರೈಲ್ವೆ ಇದ್ರು. ಅದು ಅನೇಕ ಬೇರೆ ಬೇರೆ ಕಾರಣಗಳಿಂದ ಹೆಲ್ಡಪ್ ಐತಿ. ಅದು ಆಗಬೇಕು, ರೈತರಿಗೂ ಸಹ ಅನುಕೂಲ ಆಗಬೇಕು. ಇದನ್ನು ಸರ್ಕಾರ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಎಚ್ಚೆತ್ತುಕೊಳ್ಬೇಕು. ಇಲ್ಲದ್ರೆ ಹೋರಾಟ. ಅದಕ್ಕೆ ಇನ್ನೇ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹದಲ್ಲಿ ಈಗ ನಿರ್ಧಾರಗಳನ್ನು ಮಾಡಿದ್ದೇವೆ. ಇದು ಯಾವುದೇ ಸಂದರ್ಭ ಬಂದರೂ ಸಹ 30ನೇ ತಾರೀಕು ಒಳಗೆ ಆಗದೆ ಇದ್ರೆ 29 30ಕ್ಕೆ ಧಾರವಾಡ ಬಂದ್ ಕರೆಯನ್ನು ಕೊಟ್ಟಿದ್ದೇವೆ ಅಂತ ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಮಾಡ್ತಾರೆ. ಅವರಿಗೆ ಧನ್ಯವಾದಗಳು. ಒಂದಿನ ಬರಬೇಕು ನೀವು ಎಲ್ಲರೂ ಕೂಡಿ. ದಾಂಡ್ಯ ಅಂತ ಹೇಳಿ ನಮ್ಮ ಇನ್ನೊಬ್ಬ ದಾಂಡ್ಯ ಅವರು ಸಹ ಅಲ್ಲಿ ಮುನ್ಸಿಪಾಲಿಟಿ ಏನೋ ಚೇರ್ಮನ್ ಆಗಿ ಡೆವಲಪ್ಮೆಂಟ್ ಚೇರ್ಮನ್. ನಮ್ದು ಒಂದೊಂದು ಜಿಲ್ಲೆದಾಗ ಒಂದೊಂದು ವ್ಯಕ್ತಿಗಳು ಶಕ್ತಿಗಳು ಕೂಡಿಸಿದ್ರು ನಾವು. ಅವರು ಸಹ ಮಾತಾಡಿದ್ರು, ಇವತ್ತು ಏನೋ ಬೇರೆ ಪ್ರಾಬ್ಲಮ್ ಐತಿ, ಒಂದಿನ ಬಂದು ಎಲ್ಲರೂ ಸಮಗ್ರ ಉತ್ತರ ಕರ್ನಾಟಕಕ್ಕೆ ನಾವು ಎಲ್ಲರೂ ಒಂದು ಸೇರೋಣಪ್ಪ ಅಂತ ಹೇಳಿ